ಸ್ಥಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಸ್ವಪ್ನ ಜಾಗರ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಭಾಗವತ ಸಾರೋದ್ಧಾರಸ್ಯ ವಿಂಶೋತ್ತರ ತ್ರಿಶತತಮೋऽಯಂ ಶ್ಲೋಕಃ. 320ನೇ ಶ್ಲೋಕ. ಮೂಲಗ್ರಂಥೇ ಚ ಭಾಗವತೆ ಏಕಾದಶಸ್ಯ ಸ್ಕಂಧಸ್ಯ ತೃತೀಯೇ ಅಧ್ಯಾಯೇ ಷಟ್ತ್ರಿಂಶಃ ಶ್ಲೋಕಃ. 11ನೇ ಸ್ಕಂಧದ 3ನೇ ಅಧ್ಯಾಯದ 36ನೇ ಶ್ಲೋಕ. ಬಿಂಬೋಪದೇಶ ಪ್ರಕರಣಂ ನಾಮ ಪ್ರಕರಣಂ ಖಲು ಅನುವರ್ತತೆ. ಯಸ್ಯ ಭಗವತಃ ಚರಣಕಮಲೆ ಉಪಾಸ್ಯೈವ ವಿಚಕ್ಷಣಾಃ ಸಂಗಂ ವಿದಸ್ಯ ಗತಕ್ಲಮಾಃ ಬ್ರಹ್ಮಗತಿಂ ವಿದಂತಿ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಇತಿ ಭಗವಂತಂ ಶುಕಮುನಿಃ ಯೇನ ಶ್ಲೋಕೇನ ಪ್ರಾರ್ಥಯಾಮಾಸ ಸೋಯಂ ಶ್ಲೋಕಃ ಗತೇ ದಿವಸೇ ಪ್ರಾಸ್ತೂಯತ. ನಿರಂತರಯ ಭಗವತ್ ಸೇವೆಯ ಭಾಗವತಃ ದೃಢಾಃ ಭಕ್ತಿ ಜ್ಞಾನ ವೈರಾಗ್ಯಾದಿ ದೃಢಾನ್ ಭಕ್ತಿ ಜ್ಞಾನ ವೈರಾಗ್ಯಾದಿ ಸಾಧನಾನಿ ಪ್ರಾಪ್ನೋತಿ. ಏತೈಶ್ಚ ದೃಢೈಃ ಭಕ್ತಿ ಜ್ಞಾನ ವೈರಾಗ್ಯ ರೂಪೈಃ ಸಾಧನೈಃ ಭಕ್ತ್ಯಾ ವಿರಕ್ತ್ಯಾ ಚ ಸಾಕ್ಷಾತ್ ಆತ್ಯಂತಿಕ ದುಃಖ ನಿವೃತ್ತಿಂ ಮೋಕ್ಷಂ ಮುಕ್ತಿಂ ಭಜತೆ. ಅಸ್ಮಿನ್ ಶ್ಲೋಕೆ ಪಿಪ್ಪಲಾಯನಃ ಮುನಿಃ ವಿದೇಹರಾಜಂ ಯಥಾ ಉಪದಿದೇಶ ತಥಾ ಅಸ್ಮಾಭಿರಪಿ ಶ್ರೂಯತೆ ಭಗವತಃ ಮಹಿಮಾ. ಏವಂ ಆದರಜನನಾಯ ಬಿಂಬೋಪಾಸನಾಂ ಪ್ರಶಸ್ಯ ಬಿಂಬರೂಪಂ ಉಪದಿಶತಿ. ಬಿಂಬೋಪಾಸನೆ ಕೃತೆ ಯೇ ಲಾಭಾಃ ಪ್ರಾಪ್ಸ್ಯಂತೆ ಸಾಧಕೇನ ಇತ್ಯೇತತ್ ವರ್ಣಯಿತುಂ ಅತೀತಾಃ ಶ್ಲೋಕಾಃ ಸಮಾಸನ್. ಅಪಿ ಚ ಅಸ್ಮಿನ್ ಶ್ಲೋಕೆ ಬಿಂಬರೂಪಮೇವ ಉಪದಿಶತಿ ಇತಿ ಶ್ರೂಯತೆ. ಪಿಪ್ಪಲಾಯನ ಮುನಿ ವಿದೇಹರಾಜನಿಗೆ ಹೇಳಿದ ಶ್ಲೋಕ ಇದು. ಭಗವಂತನಿಗೆ ಯಾವುದೇ ಕಾರಣ ಇಲ್ಲ, ಅವನನ್ನು ಹುಟ್ಟಿಸುವವರು ಯಾರೂ ಇಲ್ಲ. ಜಗತ್ತಿನ ಸ್ಥಿತಿ, ಅದರ ಉತ್ಪತ್ತಿ, ಅದರ ಲಯ, ಅವುಗಳಿಗೆ ಇವನು ಕಾರಣ. ಮತ್ತೆ ಜೀವರ ಸ್ವಪ್ನ, ಅವರ ಜಾಗೃತಾವಸ್ಥೆ ಮತ್ತೆ ಸುಪ್ತಿ, ಇವು ಎಲ್ಲದಕ್ಕೂ ಕೂಡ ಅವನೇ ಕಾರಣ. ತಾನು ಮಾತ್ರ ಈ ಯಾವ ಅವಸ್ಥೆಗಳು ಇಲ್ಲದೇ ಇದ್ದವನು. ಅವನಿಗೆ ಸೃಷ್ಟಿಯೂ ಇಲ್ಲ, ಪಾಲನವೂ ಇಲ್ಲ, ನಾಶವೂ ಇಲ್ಲ. ಮತ್ತೆ ಜಾಗೃತಿ, ಸ್ವಪ್ನ, ಸುಷುಪ್ತಿ ಇದ್ಯಾವುದೂ ಕೂಡ ಇಲ್ಲ. ನಮ್ಮ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು ಇವೆಲ್ಲದಕ್ಕೂ ಕೂಡ ಅವನೇ ನಿಯಾಮಕ. ಅವನನ್ನೇ ಸರ್ವೋತ್ತಮ ಪರದೈವ ಅಂತ ನೀನು ತಿಳಿಯಬೇಕು ಅಂತ ವರ್ಣನೆ ಮಾಡ್ತಾರೆ. ವಿದೇಹರಾಜ ಹೀಗೆ ಕೇಳಿದ್ದ ಶುಕಾಚಾರ್ಯನ್ ಈ ಪಿಪ್ಪಲಾಯನ ಮುನಿಯನ್ನ. ನಾರಾಯಣಾಭಿಧಾನಸ್ಯ ಪರಬ್ರಹ್ಮಣ ಪರಮೇಷ್ಠಿನಃ ನಿಷ್ಠಾಮರ್ಹತನೋ ವಕ್ತುಂ ಯೂಯಂಭಿ ಬ್ರಹ್ಮವಿತ್ತಮಾಹ. ಈ ಪರಮಾತ್ಮ, ನಾರಾಯಣ ಅಂತ ಕರೆಸ್ಕೊಂಡಿರುವಂತಹ ಪರಮಾತ್ಮ ಇದ್ದಾನೆ, ಅವನು ಹೇಗೆ ಬ್ರಹ್ಮಾದಿ ಜೀವರಿಗಿಂತ ಉತ್ತಮ ಮತ್ತು ಹೇಗೆ ನಮ್ಮ ಎಲ್ರಿಗೂ ಕೂಡ ಅಂತರ್ಯಾಮಿಯಾಗಿದ್ದಾನೆ, ಇದನ್ನೆಲ್ಲ ನೀವು ನನಗೆ ಉಪದೇಶಿಸಬೇಕು. ನಿಷ್ಠಾ ಅಂದರೆ ಅವನ ಗತಿ, ಅವನ ಸ್ಥಿತಿ, ಅದನ್ನು ನೀವು ವರ್ಣಿಸಬೇಕು. ಯಾಕೆಂದರೆ ಯೂಯಂ ಹಿ ಬ್ರಹ್ಮವಿತ್ತಮಾಹ, ಬ್ರಹ್ಮನನ್ನು ತಿಳಿದವರಲ್ಲಿ ನೀವೇ ದೊಡ್ಡವರು.
ಅಂಥ ನಿಮ್ಮಿಂದ ನಾನು ಈ ನಾರಾಯಣನನ್ನು ತಿಳಿಯಬೇಕಾಗಿದೆ. ಅವನ ಗುಣ ವಿಶೇಷಗಳನ್ನು, ರೂಪ ವಿಶೇಷಗಳನ್ನು, ಮಹಿಮಾ ವಿಶೇಷಗಳನ್ನು ತಿಳಿಯಬೇಕಾಗಿದೆ. ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಹೀಗೆಲ್ಲ ಉಪನಿಷತ್ತಿನಲ್ಲಿ ಆ ನಾರಾಯಣ ಎಲ್ಲರ ಹೃದಯದಲ್ಲಿಯೂ ಕೂಡ ಬಿಂಬನಾಗಿ ಉಪಾಸ್ಯನಾಗಿರ್ತಾನೆ ಅಂತ ಬಂದಿದೆ. ಮತ್ತೆ ತೈತ್ರಿಯ ಉಪನಿಷತ್ತಿನಲ್ಲಿ ಕೂಡ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೀಗೆ ಬಂದಿರೋದ್ರಿಂದ ಈ ಬ್ರಹ್ಮ ಯಾರಿಗೆ ಒಲಿತಾನೋ, ಯಾರು ಬ್ರಹ್ಮನನ್ನ ತಿಳಿತಾನೋ ಅವನು ಪರಮಾತ್ಮನನ್ನೇ ತಲುಪ್ತಾನೆ ಅಂತ ಹೀಗೆ ಕೂಡ ಅದರ ವರ್ಣನ ಇದೆ. ತಸ್ಯಾ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಇವೆಲ್ಲ ಮಹಾನಾರಾಯಣ ಉಪನಿಷತ್ತು, ನಾರಾಯಣ ಸೂಕ್ತ ಇತ್ಯಾದಿ ಕಡೆಗಳಲ್ಲಿ ಬಂದಿರುವಂಥ ಬೇರೆ ಬೇರೆ ವಿಷಯಗಳು. ಅಂತೂ ಕೆಲವು ಕಡೆ ನಾರಾಯಣ ಅಂತಲೂ ಕೂಡ, ಕೆಲವು ಕಡೆ ಪರಮಾತ್ಮ ಅಂತಲೂ ಅವನ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ. ಅಂಥ ಪರಮಾತ್ಮನ ಮಹಿಮೆಯನ್ನು ನಾವೀಗ ತಿಳಿಯಬೇಕಾಗಿದೆ. ಆ ಭಗವಂತ ಅನಂತ ರೂಪ, ಅವನ ಯಾವುದೋ ಒಂದು ರೂಪ ನಮಗೆ ಬಿಂಬ ಆಗಿರ್ತದೆ, ಇದು ನಮಗೆ ಗೊತ್ತಿದೆ. ಅವನಿಗೆ ನಾರಾಯಣ, ಬ್ರಹ್ಮ, ಪರಮಾತ್ಮ ಇತ್ಯಾದಿ ಅನೇಕ ನಾಮಗಳಿವೆ. ನನಗೆ ಇಲ್ಲಿ ಇನ್ನೂ ಒಂದೆರಡು ನಾಮಗಳನ್ನು ಸೇರಿಸ್ಕೊಳ್ಬೇಕು ಅಂತ ಅನಿಸ್ತು. ಆತ್ಮ, ಅಂತರಾತ್ಮ, ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಹೇ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಹೇ ಸೃಷ್ಟ್ಯಾದೇಶ್ಚ ನಿಯಾಮಕಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಇದೆ. ಈಗ ನಾವು ನೋಡ್ತಿರುವ ಭಾಗವತ ತಾತ್ಪರ್ಯ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅದೇನು ಬಂದಿಲ್ಲ. ಆದರೆ ಇಲ್ಲಿ ಜಗತ್ತಿನ ಉತ್ಪತ್ತಿ, ಪಾಲನ, ನಾಶ ಇವೆಲ್ಲವನ್ನೂ ಮಾಡುವವನು ಅಂತ ಬಂತಲ್ಲ, ಅದರ ಜೊತೆಗೆ ಜಗತ್ತಿನ ಜಾಗೃತಿ, ಸ್ವಪ್ನ, ಸುಷುಪ್ತಿ ಇವು ಎಲ್ಲವನ್ನೂ ಮಾಡುವವನು ಅಂತ ಬಂತಲ್ಲ. ಅದಕ್ಕಾಗಿ ಆ ಭಗವಂತನ ಈ 6 ಕಾರ್ಯಗಳು, ಪಾಲನೆ, ಅದರ ಉತ್ಪತ್ತಿ, ಅದರ ಪಾಲನೆ ಮತ್ತು ನಾಶ, ಹಾಗೆ ಅದರ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ, ಇದೆಲ್ಲವನ್ನು ಕೂಡ ನೇಮಿಸುವವನು ಅಂತೇನು ಬಂದಿದೆ. ಅದಕ್ಕಾಗಿ ಆ ಭಾಗವತ ತಾತ್ಪರ್ಯದ ಶ್ಲೋಕ ನೆನಪಿಗೆ ಬಂತಷ್ಟೆ. ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಮೂರ್ತಿ, ಈ ಭಗವಂತನ 3 ರೂಪಗಳಂತೇವೆ. ಇವು ಮಾಡುವಂಥ ಕೆಲಸಗಳು ಯಾವುವು? ನಾವು ಈಗ ಹೇಳಿದಂಥ 6 ಕೆಲಸಗಳು. ಅದರಲ್ಲಿ ಆತ್ಮ ಅನ್ನುವಂಥ ಭಗವಂತನ ರೂಪ ಏನಿದೆ ಅದು ಜಗತ್ತಿನ ಸೃಷ್ಟಿಯನ್ನು ಮಾಡ್ತದೆ, ಹಾಗೆ ಜಾಗೃತ ಅವಸ್ಥೆಯನ್ನು ಮಾಡ್ತದೆ. ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಈಗ 3 ರೂಪಗಳು. ಮೂರ್ತಿತ್ರಯ ಮರೇಹೇ ಜಾಗೃತ ಸ್ವಪ್ನ ಸುಷುಪ್ತ್ಯಾದೇಹೇ, ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಮತ್ತು ಸುಷುಪ್ತಿ ಅವಸ್ಥಾ. ಹಾಗೆ ಸೃಷ್ಟ್ಯಾದೇಶ, ಸೃಷ್ಟಿ, ಪಾಲನ ಮತ್ತು ನಾಶ ಇವು 6 ಮಾಡ್ತವೆ. ಅದರಲ್ಲಿ ಮೊದಲನೇ ಆತ್ಮ ಎಂಬ ರೂಪ ಸೃಷ್ಟಿಯನ್ನು ಮಾಡ್ತದೆ, ಹಾಗೆ ಜಾಗೃತ ಅವಸ್ಥೆಯನ್ನು ಮಾಡ್ತದೆ. ಅಂತರಾತ್ಮ ಅನ್ನುವ 2ನೇ ರೂಪ ಏನಿದೆ ಅದು ಪಾಲನವನ್ನು ಮಾಡ್ತದೆ, ಹಾಗೆ ನಮ್ಮ ಸ್ವಪ್ನಾವಸ್ಥೆಗೆ ಅದು ಕಾರಣ. ಪರಮಾತ್ಮ ಅಂತ 3ನೇ ರೂಪ ಇದೆ, ಅದು ಜಗತ್ತಿನ ನಾಶಕ್ಕೆ ಕಾರಣ, ಹಾಗೆ ನಮ್ಮ ನಿದ್ರಾವಸ್ಥೆಗೂ ಕೂಡ ಅದು ಕಾರಣ ಅಂತ ಒಂದು ಶ್ಲೋಕ ಬಂದಿದ್ದರಿಂದ ನಾರಾಯಣ, ಪರಬ್ರಹ್ಮ, ಪರಮಾತ್ಮ ಅಂತ ಹೀಗೆಲ್ಲ ಅಲ್ಲಿ ಶಬ್ದಗಳಿವೆ. ಈ ಎಲ್ಲ ಶಬ್ದಗಳಿಂದ ವಾಚ್ಯನಾದ ಬ್ರಹ್ಮ ಅಂತ ಬಂದಿದೆಯಲ್ಲ. ಇವಂ ಅನೇಕಾಭಿಧಾನಂ ಏಕಮೇವ ರೂಪಂ ಅನಂತ ರೂಪಸ್ಯಾಪಿ ಭಗವತೋ ಬಿಂಬ ಸಂಜ್ಞಂ ವರ್ತತೆ ಇತಿ ಸಿದ್ಧಂ ಅಂತ ವಿಷ್ಣು ತೀರ್ಥರೇನು ಹೇಳ್ತಾರೆ. ಅಲ್ಲಿ ಅನೇಕಾಭಿಧಾನಂ ಅಂದರೆ ನಾರಾಯಣ, ಬ್ರಹ್ಮ, ಪರಮಾತ್ಮ ಅಂತ ಈ 3 ರೂಪಗಳು ಮಾತ್ರ ಅಲ್ಲ, ಇನ್ನೂ ಕೆಲವು ಹೆಸರುಗಳು ನನಗೆ ನೆನಪಿಗೆ ಬಂದದನ್ನು ಹೇಳಿದೆ. ಅವನು ಜಗಜ್ಜನ್ಮಾದಿ ಕಾರಣ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಶಾಸ್ತ್ರದಲ್ಲಿ ಬಂದಿರುವಂಥದ್ದು. ಜನ್ಮಾದ್ಯಸೇತಃ ಓಂ ಅನ್ನುವ ಸೂತ್ರ ಅವನನ್ನು ಹಾಗೆ ವರ್ಣನೆ ಮಾಡ್ತದೆ. ಯತ್ರ ತ್ರಿಸರ್ಗೋ ಮೃಷ ಅಂತ ಭಾಗವತದಲ್ಲೂ ಕೂಡ ಅವನು ಈ ಜಗತ್ತಿನ ತ್ರಿಸರ್ಗವನ್ನು 3 ಗುಣಗಳಿಂದ ಈ ಜಗತ್ತನ್ನೆಲ್ಲ ಸೃಷ್ಟಿಸ್ತಾನೆ ಅಂತ ವರ್ಣನೆ ಬಂದಿದೆ. ಮತ್ತೆ ಬಿಂಬರೂಪದಿಂದ ಎಲ್ಲ ಸಾಧಕರಿಗೂ ಕೂಡ, ಸಾತ್ವಿಕರಿಗೂ ಕೂಡ ಮುಕ್ತಿಯನ್ನು ಕೂಡ ಕೊಡ್ತಾನೆ ಅಂಥ ಸತ್ಯ ಸಂಕಲ್ಪ ಅವನು. ಭಗವಾನೇವ ಏತೈಃ ರೂಪ ವಿಶೇಷೈಃ ಮುಕ್ತಿಂ ದದಾಮೀತಿ ಸತ್ಯ ಸಂಕಲ್ಪಾನುಸಾರೇಣ ಸರ್ವೇಷು ಜೀವೇಷು ಸ್ಥಿತಃ ಅನಾದ್ಯನಂತ ಕಾಲೇಷ್ವಪಿ ಜಾಗೃದಾದಿ ತ್ರಿವಿಧ ಕಾಲೀನ ಭೋಗ ವಿಶೇಷಂ ಕುರ್ವಾಣೋಪಿ ಸ್ವಾತಂತ್ರ್ಯೇಣ ನಿತ್ಯಾಲಿಪ್ತ್ಯ. ಜೀವ ಏನೇನನ್ನು ಅನುಭವಿಸ್ತಾನೆ
ಅದೆಲ್ಲವನ್ನು ಪರಮಾತ್ಮ ಅನುಭವಿಸಿದ್ರಿಂದಲೇ ಜೀವ ಅನುಭವಿಸ್ತಿದ್ದಾನೆ. ಪರಮಾತ್ಮನಿಗೆ ಅದನ್ನು ಸ್ವತಂತ್ರವಾಗಿ, ಜೀವನಿಗೆ ಅದನ್ನು ಸ್ವತಂತ್ರವಾಗಿ ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಜೀವನ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಾವಸ್ಥೆ, ಈ ಮೂರೂ ಅವಸ್ಥೆಗಳಲ್ಲಿಯೂ ಏನೆಲ್ಲವನ್ನು ನೋಡುವುದು ಮತ್ತು ಏನು ಎಲ್ಲವನ್ನು ಭೋಗಿಸುವುದು ಮಾಡುವುದು ಏನಿದ್ರೆ ಅದು ಪರಮಾತ್ಮನೇ. ಆದರೆ ಅಷ್ಟೆಲ್ಲ ಮಾಡಿದರೂ ಕೂಡ ಅವನು ಸ್ವತಂತ್ರನಾದ್ದರಿಂದ ನಿತ್ಯ ನಿರ್ಲಿಪ್ತ, ಸರ್ವೋತ್ತಮನಾಗಿ ಇದ್ದಾನೆ. ನಿತ್ಯಾಲಿಪ್ತ ವಿಜಯತೇತರಾಮ್ ಇತ್ಯುಕ್ತಂ ವೈ ದತ್ತಮಿತಿ. ಇದು ಈ ಹಿಂದೆ ಬಂದಿರುವಂತಹ ವಿಷಯ. ಅದನ್ನೇ ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಎಲ್ಲ ಇಂದ್ರಿಯ ಪ್ರಾಣಗಳಿಗೂ ಅವನೇ ನಿಯಾಮಕ. ಇದು ನಾವು ಯಾವತ್ತೂ ಕೂಡ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನುವಂಥ ಮೂರು ರೂಪಗಳನ್ನು ನೆನೀತಾ ಇರಬೇಕು. ಹೀಗೆ ನೆನೆದದ್ದಾದರೆ ಆ ಓಂಕಾರದ ಅರ್ಥವನ್ನು ಕೂಡ ನೆನೆದ ಹಾಗಾಗ್ತದೆ. ಅಕಾರ, ಉಕಾರ, ಮಕಾರ ಹೀಗೆಲ್ಲ ಗೊತ್ತಿದೆ. ಮಾಂಡೂಕೋಪನಿಷತ್ತಿನಲ್ಲೂ ಇದರ ವರ್ಣನೆ ಇದೆ. ನಾವು ಪರಮಾತ್ಮ ಈ ಜಾಗೃತಿ, ಸ್ವಪ್ನ, ಸುಷುಪ್ತಿ ಇವುಗಳನ್ನು ಮಾಡ್ತಾನೆ ಅಂತ ಹೇಳುವಾಗ ಅದನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಅನಿಸ್ತು, ಅದಕ್ಕಾಗಿ ಹೇಳ್ತಿದ್ದೇನೆ. ಓಮಿತ್ಯೇತದಕ್ಷರಮಿದಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯತಿ. ಜಗತ್ತೆಲ್ಲದಕ್ಕೂ ಆಶ್ರಯ ಕೊಟ್ಟಂತಹ ಓಂ ಮನಸ್ಸಿರೋ ಈ ಭಗವಂತ ಗುಣಪೂರ್ಣ ಆಗಿದ್ದಾನೆ, ಅಕ್ಷರ ಅನಿಸ್ಕೊಂಡಿದ್ದಾನೆ. ಇಂದಿನ ಮುಂದಿನ ಎಲ್ಲದಕ್ಕೂ ಕೂಡ ಅವನ ನಿಯಾಮಕ, ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿ ಇರುವಂಥವನು ಅಂತ ಅವನ ಬಗ್ಗೆ ಅಲ್ಲಿ ವರ್ಣನೆ ಕಾಣಿಸ್ತದೆ. ಅಲ್ಲೊಂದು ಪ್ರಸಂಗ, 3ನೇ ಮಂತ್ರ, ಜಾಗರಿತ ಸ್ಥಾನೋ ಬಹಿಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಸ್ಥೂಲ ಭುಕ್ ವೈಶ್ವಾನರ ಪ್ರಥಮ ಪಾದ ಅಂತ. ವೈಶ್ವಾನರ ಅಥವಾ ವಿಶ್ವ ಇದು ಆ ಭಗವಂತನ ಮೊದಲ ರೂಪ. ನಮ್ಮ ಜಾಗೃತ ಅವಸ್ಥೆಯಲ್ಲಿ ಇವನು ನಮಗೆ ನಿಯಾಮಕನಾದವನು, ಆ ಬಾಹ್ಯ ವಸ್ತುಗಳ ಜ್ಞಾನ ಕೊಡುವವನು. ಬಹಿಪ್ರಜ್ಞ, ಸಪ್ತಾಂಗ ಅವನಿಗೆ 4 ಕೈಗಳು, 2 ಕಾಲು, ಒಂದು ಆನೆಯ ಮುಖ ಹೀಗೆಲ್ಲ ಇದೆ. ಸ್ಥೂಲ ಭುಕ, ಎಲ್ಲವನ್ನೂ ಭೋಗ ಮಾಡುವವನು. ಬಾಹ್ಯ ಪದಾರ್ಥಗಳನ್ನೆಲ್ಲ, ಸ್ಥೂಲವಾದ ಬಾಹ್ಯ ಭೋಗಗಳನ್ನು, ಶುಭ ಭೋಗಗಳನ್ನು ಅವನು ಭೋಗ ಮಾಡುವವನು ಅಂತ ಬಂದಿದೆ. ಅದನ್ನೇ ಯಾಕೆ ಹೇಳಿದೆ, ಇಲ್ಲಿಯೂ ಅದೇ ವಿಷಯ ಬಂದಿದೆ. ಎಲ್ಲವನ್ನೂ ಭೋಗ ಮಾಡ್ತಾ ಇದ್ರು ಕೂಡ ಅಂತ. ಜಾಗೃತಾದಿ ತ್ರಿವಿಧ ಕಾಲೀನ ಭೋಗ ವಿಶೇಷಂ ಕುರ್ವಾಣೋಪಿ ಅಂತ ಬಂತು. ಅದಕ್ಕಾಗಿ ಅಲ್ಲಿರುವುದನ್ನು ಹೇಳಿದೆ. ಅದರ ನಂತರ ಆ ಸ್ವಪ್ನಕ್ಕೆ ನಿಯಾಮಕವಾದ ಭಗವಂತನ ರೂಪ ಇದೆ. ಸ್ವಪ್ನಸ್ಥಾನ ಅಂತಃಪ್ರಜ್ಞ ಸಪ್ತಾಂಗ ಏಕೋನವಿಂಶತಿ ಮುಖ ಪ್ರವಿಯುಕ್ತ ಭುಕ್ ತೈಜಸೋ ದ್ವಿತೀಯ ಪಾದ ಅಂತ. ತೈಜಸ ಇದು ಸ್ವಪ್ನಾವಸ್ಥೆಗೆ ನಿಯಾಮಕ. ಅವನು ಸ್ವಪ್ನ ವಸ್ತುಗಳನ್ನು ಜೀವನಿಗೆ ತೋರಿಸಿಕೊಡುವವನು. ಇವನಿಗೂ ಕೂಡ 7 ಅಂಗಗಳಿವೆ, 19 ಮುಖಗಳಿವೆ. ಈ ಬಾಹ್ಯ ವಸ್ತುವಿಗಿಂತ ಭಿನ್ನವಾದ ಸ್ವಪ್ನ ವಸ್ತುಗಳನ್ನು ತಾನು ಅನುಭವಿಸಿ, ಸ್ವಪ್ನದಲ್ಲಿರುವುದೆಲ್ಲವನ್ನೂ ಅವನೇನು ಮೊದಲು ನೋಡ್ತಾನೆ, ಕೇಳ್ತಾನೆ. ಎಲ್ಲವನ್ನು ಅವನು ಕೇಳಿ ಜೀವ ಕೇಳುವಂತೆ ಮಾಡ್ತಾನೆ. ಇಲ್ಲಿ ಎಲ್ಲ ಕಡೆ ಈ ಶ್ಲೋಕದಲ್ಲೂ ಕೂಡ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಏನ, ನಮ್ಮ ದೇಹ, ಇಂದ್ರಿಯಗಳು, ಪ್ರಾಣಗಳು, ಹೃದಯಗಳು, ಮನಸ್ಸು ಇವೆಲ್ಲವೂ ಕೂಡ ಕೆಲಸ ಮಾಡುವುದು ಈ ಭಗವಂತನಿಂದ ಅಂತವಂತಲ್ಲ. ಅದಕ್ಕಾಗಿ ಹೇಳಿದೆ. ನಮ್ಮ ಸ್ವಪ್ನಾವಸ್ಥೆ ಅನ್ನೋದು ಜಾಗೃತ ಅವಸ್ಥೆಗಿಂತ ಭಿನ್ನ, ಇದು ನಮ್ಗೆ ಗೊತ್ತಿದೆ. ಆದರೂ ಪೂರ್ಣ ಸುಷುಪ್ತಿ ಅವಸ್ಥೆ ಅಂತೆ ಅದಲ್ಲ. ಒಂದಿಷ್ಟು ಜ್ಞಾನ ಬರ್ತಾನೆ ಇರ್ತದೆ. ಸುಷುಪ್ತಿ ಅವಸ್ಥೆಯಲ್ಲಿ ನಾನು ಮತ್ತು ಕಾಲ ಹಾಗೆ ಸುಖ ಅವುಗಳು ಬಿಟ್ಟು ಇನ್ನೇನು ಜ್ಞಾನವೂ ಇರೋದಿಲ್ಲ. ಮನಸ್ಸಿನ ಪರದೆಯ ಮೇಲೆ ಏನು ಕೆಲವು ವಸ್ತುಗಳನ್ನು ಸ್ವಪ್ನಾವಸ್ಥೆಯಲ್ಲಿ ಕಾಣ್ತೀವಿ, ಅದು ಸುಷುಪ್ತಿ ಅವಸ್ಥೆಯಲ್ಲಿ ಇರೋದಿಲ್ಲ. ಆದ್ದರಿಂದ ಸ್ವಪ್ನಾವಸ್ಥೆ ಅನ್ನೋದು ಈ ರೀತಿಯಾಗಿ ಭಿನ್ನ ಆಗಿದೆ. ಸ್ವಪ್ನಾವಸ್ಥೆಯು ಸುಷುಪ್ತಿ ಅವಸ್ಥೆಯು ಈ ಥರ ಭಿನ್ನ. ಸುಷುಪ್ತ ಸ್ಥಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಶಾನಂದಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ ಅಂತ. ಇದು ನಮಗೆ ಸುಷುಪ್ತಿ ಅವಸ್ಥೆಯನ್ನು ಕೊಡುವಂಥ ರೂಪ ಇದು. ನಿದ್ರಾವಸ್ಥೆಯಲ್ಲಿ ಜೀವನಿಗೆ ಅವನ ಸ್ವರೂಪ ತಿಳಿಯುವಂತೆ ಮಾಡ್ತಾನೆ.
ಅದು ಸ್ಥೂಲವಾಗಿ ಪೂರ್ಣವಾಗಿ ಏನು ತಿಳಿಯೋದಿಲ್ಲ. ಅಲ್ಲಿ ಅವನಿಗೆ ತಿಳಿಯುವುದು ಯಾವುದು? ಒಂದು ಅಜ್ಞಾನ ಮತ್ತೆ ಕಾಲ. ತನಗೇನು ಗೊತ್ತಿರಲಿಲ್ಲ, ಬಾಹ್ಯ ವಸ್ತು ನನಗೇನು ಗೊತ್ತೇ ಇರಲಿಲ್ಲ ಅಂತ ತಿಳ್ಕೊತಾನಲ್ಲ, ಅದು ಅಜ್ಞಾನ. ಕಾಲ, ಇಷ್ಟು ಹೊತ್ತು ಇಲ್ಲಿ ನಾನು ಸುಖವಾಗಿ ಮಲಗಿದ್ನಲ್ಲ ಅಂತ ಹೇಳ್ತಾನೆ. ಆದ್ರಿಂದ ಇವಿಷ್ಟು ಅವನಿಗೆ ಸಂಗತಿಗಳು ಗೊತ್ತಿವೆ. ತನ್ನ ಅಜ್ಞಾನ ಗೊತ್ತಿದೆ, ಕಾಲ ಗೊತ್ತಿದೆ, ತಾನು ಗೊತ್ತಿದ್ದಾನೆ. ಅವನು ಆನಂದ ಸ್ವರೂಪ. ಬಾಹ್ಯ ಪದಾರ್ಥಗಳ ಅಗತ್ಯವಿಲ್ಲದೇನೆ ಸ್ವರೂಪ ಆನಂದವನ್ನು ಭೋಗಿಸುವಂತಹ ಶಕ್ತಿ ಇರುವಂತಹ ರೂಪ ಇದು, ಈ ಪ್ರಾಜ್ಞಾ ಅನ್ನೋ ರೂಪ. ಜೀವಾತ್ಮನಿಗೂ ಅದನ್ನು ಕೊಡ್ತಾನೆ. ಸುಷುಪ್ತಂತು ತಮೋಜ್ಞೇಯಂ ಹರಿಪ್ರಾಪ್ಯ ತದಾವೃತಃ, ಅದರ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ. ನಕಾಮಯೇನ್ ನೈವ ಪಶ್ಯೇತ್ ಜೀವ ಸ್ವಾತ್ಮಾತ್ಮದೋ ವಿನಾ ಕಾಲಂ ಚ ತಸ್ಯ ಸ್ಥಾನಸ್ಯ ಪ್ರತಿಪ್ರಾಜ್ಞೋ ಹರಿಸ್ವಯಂ. ಜೀವ ನೋಡುವುದೇನನ್ನ? ಸುಷುಪ್ತಿ ಅಂತನ್ನೋದು ನಮಗೆ ಉಳಿದೆಲ್ಲ ಪದಾರ್ಥಗಳ ಅಜ್ಞಾನವನ್ನು, ಬಾಹ್ಯ ವಸ್ತುಗಳ ಅಜ್ಞಾನವನ್ನೇ ಕೊಡುವಂಥದ್ದು. ಯಾವ ಬಾಹ್ಯ ವಸ್ತುಗಳನ್ನು ನಮಗೆ ಅವಾಗ ಕಾಣ್ಲಿಕ್ಕಾಗೋದಿಲ್ಲ. ಆದರೆ ತನ್ನ ಸ್ವರೂಪ, ಅಜ್ಞಾನ, ಕಾಲ, ಆ ಸುಷುಪ್ತಿ ಅವಸ್ಥೆ, ಸುಷುಪ್ತಿ ಸುಖ, ಇಷ್ಟು ಮಾತ್ರ ಅವನಿಗೆ ತಿಳಿತಿರ್ತದೆ. ಹೀಗೆ ವಿಶ್ವ, ತೈಜಸ, ಪ್ರಾಜ್ಞ ಅನ್ನುವಂಥ 3 ರೂಪಗಳಿಂದ ಈ ಭಗವಂತ ನಮಗೆ ಜಾಗೃತ ಅವಸ್ಥೆ ಮತ್ತೆ ಸ್ವಪ್ನಾವಸ್ಥೆ ಹಾಗೆ ಸುಷುಪ್ತಿ ಅವಸ್ಥೆಯನ್ನು ಮಾಡ್ತಾನೆ. ನಾವು ಈ ಶ್ಲೋಕವನ್ನ, ಈ ಒಂದು ಚಿಂತನವನ್ನು ಯಾಕೆ ಮಾಡಬೇಕು ಅಂತ ಹೇಳಿದೆ ಅಂದರೆ, ನಾವು ಎಚ್ಚರವಾಗಿದ್ದಾಗಲೂ, ನಮಗೆ ಎಚ್ಚರಾಗಿದ್ದಾಗಲೇ ಭಗವಂತನ ನೆನಪು ಯಾವಾಗಲೂ ಬರೋದಿಲ್ಲ. ಎಚ್ಚರವಾಗಿದ್ದಾಗ ಅನೇಕ ಬಾಹ್ಯ ಸಂಗತಿಗಳನ್ನೇ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ವಾಸ್ತವಿಕವಾಗಿ ಎಚ್ಚರವಾಗಿದ್ದಾಗ ಒಂದಿಷ್ಟು ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಭಗವಂತನ ಬಗ್ಗೆ ಅರಿವಿರ್ಲಿಕ್ಕೆ ಸಾಧ್ಯ. ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಿ ಅವಸ್ಥೆಯಲ್ಲಿ ಭಗವಂತನ ಬಗ್ಗೆ ನಮಗೆ ಅರಿವು ಬರೋದೇ ಇಲ್ಲ. ಭಗವಂತನ ಕುರಿತಾಗಿ ಏನಾದ್ರು ಕನಸು ಬೀಳ್ಬೇಕಷ್ಟೆ. ನಮಗೆ ನಮ್ಮ ಸ್ವಪ್ನದಲ್ಲಿ ಭಗವಂತನ ಕುರಿತಾಗಿ ಕನಸು ಬೀಳುವುದು ಎಷ್ಟು ಅಂತ, ಕನಸು ಬೀಳುವ ಸಾಧ್ಯತೆ ಎಷ್ಟು? ಹೊರಗಿನ ಜಾಗೃತ ಅವಸ್ಥೆಯಲ್ಲಿ ಭಗವಂತನ ವಿಗ್ರಹಗಳನ್ನು ಕಾಣಬಹುದು, ಲೋಹಮಯವಾದ, ಶಿಲಾಮಯವಾದ, ಕಟ್ಟಿಗೆ ಮೊದಲಾದ ವಿಗ್ರಹಗಳನ್ನು ಕಾಣಬಹುದು. ಕನಸಿನಲ್ಲಿ ಕೂಡ ಅಂಥದೇ ಭಗವಂತನ ವಿಗ್ರಹಗಳನ್ನ ನಾವು ನೋಡುವಂಥ ಪ್ರಸಂಗ, ಅಥವಾ ವಿಗ್ರಹ ಅಲ್ಲದೆ ಹೋದರೂ ಭಗವಂತನ ಒಂದು ಯಾವುದಾದ್ರೂ ಸ್ವರೂಪ, ಅವನ ಮೂಲಭೂತವಾದ ಅಪ್ರಾಕೃತವಾದ ಸ್ವರೂಪವನ್ನೇ ನೋಡದೆ ಹೋದರೂ ಕೂಡ ಮನೋಮಯವಾದ ಭಗವಂತನ ಪ್ರತಿಮೆ ಆದರೂ ನಮಗೆ ಕನಸಿನಲ್ಲಿ ಕಾಣ್ತದೆ. ಕನಸಿನಲ್ಲಿ ನಾವು ಕಾಣೋದು ನಮಗೆ ನಮ್ಮ ಬಂಧುಗಳು, ನಮ್ಮ ಆಶೋತ್ತರಗಳು, ನೈಜ ಜೀವನದಲ್ಲಿ ಯಾವುದನ್ನು ನಾವು ಅನುಭವಿಸ್ಲಿಕ್ಕೆ ಆಗಿಲ್ಲ, ಅದು ಇಂಥ ಸಂಗತಿಗಳು ಮಾತ್ರ ನಮ್ಗೆ ಕಾಣ್ತವೆ. ವಾಸ್ತವಿಕವಾಗಿ ಪಾರಮಾರ್ಥಿಕ ಸಂಗತಿಗಳು, ನಮ್ಮನ್ನ ಎಚ್ಚರಿಸುವಂಥ ಸಂಗತಿಗಳು, ಧರ್ಮ, ಅಧರ್ಮ, ಭಗವಂತ, ಇಂಥ ಸಂಗತಿಗಳು ನಮ್ಮ ಕನಸಿನಲ್ಲಿ ಕಾಣುವುದು ಎಷ್ಟು ಸಾಧ್ಯವೇ ಇಲ್ಲ. ಸ್ವಪ್ನದಲ್ಲಂತೂ ನಮಗೆ ಕಾಣಿಸುವುದು ನಾನು, ಕಾಲ, ಅಜ್ಞಾನ, ಹೀಗೆ ಕೆಲವು ಸಂಗತಿಗಳು ಮಾತ್ರ. ನಮಗೆ ನಮ್ಮ ಜೀವನವೇ ಇಷ್ಟು ಸೀಮಿತ. ಎಚ್ಚರಾವಸ್ಥೆಯಲ್ಲಿ ಏನೇ ಕಾಣುವುದಿದ್ರು, ಭಗವಂತನ ವಿಗ್ರಹ ಇತ್ಯಾದಿಗಳು ಏನೇ ಕಾಣುವುದಿದ್ರು, ಭಗವಂತನ ಕುರಿತಾದ, ಧರ್ಮಾಧರ್ಮಗಳ ಕುರಿತಾದ ಪರೋಕ್ಷ ಜ್ಞಾನ ಬರುವ ಸಾಧ್ಯತೆ ಇರುವುದು ಏನಿದ್ರು ಈ ಜಾಗೃತ ಅವಸ್ಥೆಯಲ್ಲಿ ಮಾತ್ರ. ಆ ಜಾಗೃತ ಅವಸ್ಥೆಯಲ್ಲಿಯೂ ಕೂಡ ನಮ್ಮ ಸಂಗತಿ, ನಮ್ಮ ಸಮಯ, ನಮ್ಮ ಶಕ್ತಿ, ಇವೆಲ್ಲವೂ ಕೂಡ ಅನೇಕ ಪ್ರಾಪಂಚಿಕ ವಸ್ತುಗಳನ್ನು ಗಮನಿಸುವುದರಲ್ಲಿ, ಅದನ್ನು ಅನುಭವಿಸುವುದರಲ್ಲೇ ಹೋಗಿಬಿಡ್ತದೆ. ಅದಕ್ಕಾಗಿ ಈ ಶ್ಲೋಕವನ್ನು ನಾವು ಯಾವಾಗಲೂ ಹೇಳ್ತಾ ಇದ್ರೆ, ಜಾಗೃತ ಅವಸ್ಥೆಯಲ್ಲಿ ಭಗವಂತನನ್ನು ಸದಾ ನೆನೆಯುವಂಥ ಒಂದು ಅನುಕೂಲ ನಮಗಾಗ್ತದೆ. ಅಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಮೊಳೆತು ಅದು ಬೆಳೀತದೆ. ಹಾಗೆ ಸ್ವಪ್ನಾವಸ್ಥೆಯಲ್ಲಿಯೂ ಕೂಡ ನಮಗಾಗುವ ಎಲ್ಲ ಕೆಲಸಗಳು ಭಗವಂತನಿಂದ ಆಗುವು. ಸುಷುಪ್ತಿ ಅವಸ್ಥೆಯಲ್ಲೂ ಏನೆಲ್ಲ ಆಗುವುದಿದ್ರು ಭಗವಂತನಿಂದಲೇ. ಆ ಸಂದರ್ಭದಲ್ಲಿಯೂ ನಮಗೆ ಭಗವಂತನ ನೆನಪು ಈಗಾಗದೆ ಹೋದ್ರು, ಸಾಧನೆ ಬಹಳವಾಗಿ ಪಕ್ವ ಆದಾಗ ಎಲ್ಲ ಸಂದರ್ಭದಲ್ಲಿಯೂ ಅವನನ್ನೇ ನೆನಪು ಮಾಡ್ಕೊಳ್ಳಿಕ್ಕೆ ಆಗಬೇಕು. ಅದಕ್ಕಾಗಿ ಇವೆಲ್ಲವನ್ನೂ ನಮಗೆ ಎಚ್ಚರ ಇದ್ದಾಗ, ಶ್ಲೋಕಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಾಗ, ಭಗವಂತನ ಗುಣಗಳನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಾಗ, ಹೀಗೆ ನಮ್ಮ 3 ಅವಸ್ಥೆಗಳನ್ನು ನೀನೇ ಮಾಡುವವನು ಅಂತ ಒಂದು ಬಾರಿ ಅವನ ಕೃಪೆಯನ್ನ ನಾವು ನೆನಪು ಮಾಡ್ಕೊಳ್ಬೇಕಷ್ಟೆ. ಮುಂದಾಗದೆ ಹೋದದನ್ನು ಈಗಾದರೂ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇಷ್ಟೆಲ್ಲ ವಿವರಗಳನ್ನು ಹೇಳಿದ್ದಾರೆ.
ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ನ ಬಹಿರ್ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದವಾಚ್ಯಂ ಯದ್ವಾಸುದೇವಂ ಕವಯೋ ವದಂತಿ. ಅಹೇತು ಅಂತಿದೆ, ತನಗೆ ಯಾರೂ ಕೂಡ ಹೇತುಗಳಿಲ್ಲ ಅಂತ ಅದರ ತಾತ್ಪರ್ಯ. ಅದನ್ನ ನಾವು ಹೀಗೆ ನೋಡಬೇಕು. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸ್ವಸ್ಯ ಹೇತು ಅನ್ಯೋ ನಾಸ್ತಿ. ಈ ಭಗವಂತನಿಗೆ ಮತ್ತೊಬ್ಬರು ಯಾರೇ ಹೇತು ಇಲ್ಲ. ಮತ್ತೆ ಬಹಿಹಿ ಅಂತಿದೆ. ಆ ಬಹಿಹಿ ಅಂತ ಅನ್ನೋದಕ್ಕೆ ಪ್ರಳಯೇ ಮುಕ್ತೌಚ, ಪ್ರಳಯ ಕಾಲದಲ್ಲಿಯೂ ಮುಕ್ತಿಯಲ್ಲಿಯೂ ಆ ಭಗವಂತ ಯಾವಾಗಲೂ ಇದ್ದೇ ಇರ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಅಹೇತು ಮತ್ತೆ ಬಹಿಹಿ ಅನ್ನುವ ಇವಿಷ್ಟು ಸಂಗತಿಗಳನ್ನು ನಾವು ನೋಡಬೇಕಾಗಿತ್ತು. ಅದಕ್ಕಾಗಿ ಆ ಹಿಂದಿನ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅವೆರಡನ್ನು ನೋಡಿ ಮತ್ತೆ ಈಗ ಆ ಮುಂದಿನ ಶ್ಲೋಕ ನೋಡೋಣ. ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅಂತ. ಇದು ಜಡಭರತ ರಘುಗಣ ಮಹಾರಾಜನಿಗೆ ಹೇಳಿದಂಥ ಒಂದು ಮಾತು. ಆ ಭಗವಂತ ಅವನು ಜ್ಞಾನ ಸ್ವರೂಪ, ಅರ್ಥಾತ್ ಅವನು ಸರ್ವಜ್ಞ, ಅಪ್ರಾಕೃತವಾದ ವಿಶುದ್ಧ ಅಂದರೆ ಅಪ್ರಾಕೃತವಾದ ರೂಪ ಇದ್ದವನು, ಸರ್ವದೋಷರಹಿತ. ಪರಮಾರ್ಥ ಅಂದರೆ ಸರ್ವೋತ್ತಮ ವಸ್ತು. ಅವನನ್ನು ಬಿಟ್ಟರೆ ನಾವು ತಿಳಿಯಬೇಕಾದಂತಹ ಇನ್ನೂ ಮಹತ್ವದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಏಕ ಅಂದರೆ ಸ್ವಗತ ಭೇದರಹಿತ, ಏಕೋ ರೂಪಾದ್ಯ ಭೇದತಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಅವನನ್ನು ವರ್ಣನೆ ಮಾಡ್ತಾರೆ. ಹೀಗೆ ತನ್ನ ಯಾವ ರೂಪ ಇತ್ಯಾದಿಗಳಿಗೂ ಅವನಲ್ಲಿ ಭೇದ ಅಂತ ಅನ್ನೋದಿಲ್ಲ, ರೂಪ ಕ್ರಿಯೆ ಇತ್ಯಾದಿಗಳ ವಿಷಯದಲ್ಲಿ. ಆದ್ದರಿಂದ ಆತನನ್ನು ಏಕ ಅಂತಾರೆ. ಸತ್ಯ ಅಂದರೆ ದೇಶ ಕಾಲಗಳ ಪರಿಮಿತಿ ಇಲ್ಲದೆ ಇದ್ದವನು. ಅದಷ್ಟೇ ಅಲ್ಲದೆ ಸತ್ಯ ಅನ್ನೋ ಶಬ್ದಕ್ಕೆ ಸರ್ವೋತ್ತಮ, ಪೂರ್ಣ, ಸರ್ವಜ್ಞ ಅಂತ ಹೀಗೆ ಅರ್ಥ ಕೂಡ ಇದೆ. ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವ ತಥೈವಚ ಅಂತ. ಈ ಎಲ್ಲ ಕಾರಣಗಳಿಂದ ಅವನು ಸತ್ಯ ಅನಿಸ್ಕೊಂಡಿದ್ದಾನೆ. ನಿತ್ಯ ಬ್ರಹ್ಮ ಅಂದರೆ ಗುಣಪೂರ್ಣ, ಪ್ರಶಾಂತ ಅಂದರೆ ಆನಂದಮಯ, ಭಗವತ್ ಎಂಬ ಶಬ್ದದಿಂದ ವಾಚ್ಯ. ಅವನನ್ನೇ ವಾಸುದೇವ ಅಂತ ಹೀಗೆ ಜ್ಞಾನಿಗಳು ವರ್ಣಿಸ್ತಾರೆ. ಯದ್ ವಾಸುದೇವ ಕವಯೋ ವದಂತಿ. ಅದಕ್ಕೆ ಸುದೀರ್ಘವಾದ ವ್ಯಾಖ್ಯಾನವನ್ನು ಕೂಡ ಸ್ವಯಂ ವಿಷ್ಣು ತೀರ್ಥಾಚಾರ್ಯ ಬರೆದಿದ್ದಾರೆ. ಒಳಗೆ ಮಾತ್ರ ಇರುವವನಲ್ಲ, ಹೊರಗೂ ಕೂಡ ಇರುವವನು, ಎಲ್ಲ ಜೀವ ಸ್ವರೂಪದಲ್ಲಿ ಸರ್ವದಾ ವ್ಯಾಪಿಸಿದ್ದವನು. ಜೀವ ಕರ್ಮಬದ್ಧನಾಗಿ ಏನೇನು ಉಣ್ತಾನೆ ಅದನ್ನು ಇವನು ಉಣ್ತಾನೆ. ಆದರೆ ಜೀವ ಕರ್ಮಬಂಧನಕ್ಕೆ ಒಳಗಾಗಿ ಉಣ್ತಾನೆ, ಈ ಭಗವಂತ ಕರ್ಮಬಂಧನಕ್ಕೆ ಒಳಗಾಗದೆ ಉಣ್ತಾನೆ ಅಂತ ಹೀಗೆ ಅದರ ಅರ್ಥ. ಪ್ರತ್ಯಕ್ಕನ ಶಬ್ದಕ್ಕೆ ಜೀವ ಅಂತ ಈ ಒಂದು ಅರ್ಥ ಎಲ್ಲ ಕಡೆ ಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದೇ. ಜೀವ ಆದರೆ ಆ ಜೀವನಲ್ಲಿ ಬಿಂಬರೂಪನಾಗಿರುವ ಭಗವಂತ ಅಂತ ಇನ್ನೊಂದು ಅರ್ಥ. ಪ್ರತ್ಯಗಾತ್ಮ ಪರಾಗಾತ್ಮ ಅಂತ ಹೀಗೆಲ್ಲ ವ್ಯವಹಾರ ಮಾಡ್ತಿರ್ತಾರೆ. ಅದರಿಂದ ಪ್ರತ್ಯಗಾತ್ಮ ಅಂದರೆ ಜೀವನಲ್ಲಿ ಬಿಂಬರೂಪನಾಗಿರುವ ಭಗವಂತ ಅಂತ ಅದರ ಅರ್ಥ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಯಾವ ಕಾರಣಕ್ಕೂ ಈ ಜೀವನ ಜೊತೆಗೇ ಇರುವಂತಹ ಒಂದು ವಸ್ತು, ಇದು ಪ್ರತ್ಯಕ್ಷ ಶಬ್ದದ ಅರ್ಥ. ಅದು ಯಾರು? ಜೀವನೂ ಅನಾದಿ, ಇದು ನಮಗೆಲ್ಲ ಗೊತ್ತಿದ್ದೇನೆ. ಜೀವ ಸ್ವರೂಪವೇ ಅನಾದಿ ಅಂತ ಆದ್ಮೇಲೆ ಅವನೊಳಗೆ ಈ ಭಗವಂತ ಅನಾದಿ ಕಾಲದಿಂದಲೂ ಇದ್ದಾನೆ, ಅನಂತ ಕಾಲದವರೆಗೂ ಕೂಡ ಇದ್ದೇ ಇದ್ದಾನೆ. ಜೀವನಿಗೆ ಅದೇನು ನಿರಾಕಾರವಾದ ವಸ್ತು ಅಲ್ಲ, ನಮಗಿದು ಗೊತ್ತಿದೆ. ಬಿಂಬನ ತಲೆ, ಬಿಂಬನಾದ ಭಗವಂತನ ತಲೆ ಜೀವನ ತಲೆಯಲ್ಲಿ ಇರ್ತದೆ, ಮುಖದಲ್ಲಿ ಮುಖ ಇರ್ತದೆ. ಹೀಗೆ ಭಗವಂತನ ಎಲ್ಲ ಅವಯವಗಳಲ್ಲಿಯೂ, ಜೀವನ ಎಲ್ಲ ಅವಯವಗಳಲ್ಲಿಯೂ ಕೂಡ ಬಿಂಬನ ಅವಯವಗಳು ಇರ್ತವೆ. ಆದ್ರಿಂದ ಬಿಂಬನ ಆಕಾರಕ್ಕೆ ಸಮಾನವಾದ ಆಕಾರ ಅವನದಿರ್ತದೆ ಅಂತ ಅದರ ತಾತ್ಪರ್ಯ. ಆ ಜೀವನ ಶರೀರ, ಅವನ ಇಂದ್ರಿಯ, ಅವನ ಮನಸ್ಸು, ಅದರ ಒಳಗಡೆ ಭಗವಂತನ ಈ ಸ್ವರೂಪಭೂತವಾದ ಶರೀರ, ಇಂದ್ರಿಯ ಇತ್ಯಾದಿಗಳಿವೆ. ಅವುಗಳ ಮೂಲಕ ಅವನು ಏನೆಲ್ಲವನ್ನೂ ಅನುಭವಿಸ್ತಾನೆ. ಆದರೆ ತಾನು ಮಾತ್ರ ಆನಂದಮಯನೇ. ಮೊದಲು ಆನಂದಮಯನೇ ಆಗಿದ್ದ, ಈಗ ಅವನು ಹೊಸದಾಗಿ ಆನಂದಮಯ ಆಗಿರೋದಲ್ಲ, ಮೊದಲಿಂದಲೂ ಆನಂದಮಯನೇ ಆಗಿದ್ದಾನೆ.
ಇದನ್ನು ಅನುಭವಿಸ್ಲಿಕ್ಕೆ ಅವನಿಗೆ ಇದನ್ನು ಅನುಭವಿಸಿಯೇ ಸುಖ ಪಡೆಯಬೇಕು ಅನ್ನುವಂಥ ಒತ್ತಡವೂ ಅವನಿಗೇನೂ ಇಲ್ಲ. ಹೀಗೆ ಆ ಭಗವಂತನನ್ನ ಪ್ರತ್ಯಕ್ ಅಂದ್ರೆ ಪ್ರತಿಬಿಂಬನಾದ ಜೀವನಲ್ಲಿ ಇರುವ ಒಂದು ರೂಪ ಅಂತ ವರ್ಣನೆ ಮಾಡ್ತಾರೆ. ಇಂಥ ಭಗವಂತ ಪ್ರತ್ಯಕ್ಷ ಶಬ್ದ ವಾಚ್ಯನಾದ ಭಗವಂತ ನಮ್ಮೊಳಗಿರೋದ್ರಿಂದ ನಮ್ಮನ್ನೂ ಕೂಡ ಜೀವನನ್ನು ಕೂಡ ಪ್ರತ್ಯಕ್ ಅಂತ ಹೇಳ್ತಾರೆ ಅಷ್ಟೇ. ವಾಸ್ತವಿಕವಾಗಿ ಜೀವನನ್ನು ಪ್ರತ್ಯಕ್ ಅಂತ ಹೇಳಿಕ್ಕೆ ಏನು ಕಾರಣ ಇಲ್ಲ. ಅದು ಇಷ್ಟು ಮಾತ್ರ ಅಲ್ಲ, ಜಗತ್ತಿನ ಎಲ್ಲಾ ಶಬ್ದಗಳು ಕೂಡ ಘಟ ಘಟ ಎಂಬ ಶಬ್ದದಿಂದ ವಾಚ್ಯ ಆಗಿರುವುದು ಯಾಕೆ? ಘಟ ಶಬ್ದ ವಾಚ್ಯನಾದ ಭಗವಂತ ಅಲ್ಲಿರೋದ್ರಿಂದ. ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಶಬ್ದದಿಂದ, ರುದ್ರನಲ್ಲಿ ರುದ್ರ ಎಂಬ ಶಬ್ದದಿಂದ, ಲಕ್ಷ್ಮಿಯಲ್ಲಿ ಲಕ್ಷ್ಮಿ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಆದ್ರಿಂದ ಆಯಾ ಜೀವರಿಗೆ ಆಯಾ ಹೆಸರುಗಳಿವೆ. ಪ್ರತ್ಯಕ್ಷ ಶಬ್ದೋ ಜೀವಪರ ಪ್ರಸಿದ್ಧ. ತತ್ಕುತಃ ಪ್ರತ್ಯಗಿತಿ ಸರ್ವದಾ ಅನಾದ್ಯನಂತಕಾಲೇಷ್ವಪಿ ಕದಾಚಿದಪಿ ಕುತಶ್ಚಿದಪಿ ಕಾರಣಾತ್ ಯನ್ನ ಬಹಿರ್ನಿಸರತಿ ತದುಚ್ಯತೆ. ಆ ಭಗವಂತ ಪ್ರತ್ಯೇಕ ಆದ್ರಿಂದ ಅವನ ಜೊತೆಗೆ ಇರುವಂತಹ ಅವನ ಸನ್ನಿಧಾನಕ್ಕೆ ಪಾತ್ರನಾದ ಈ ಜೀವನನ್ನು ಕೂಡ ಪ್ರತ್ಯೇಕ ಅಂತ ಹೇಳ್ತಾರೆ ಅಷ್ಟೇ. ತಾದೃಶಂಶ ತದ್ಬಿಂಬ ರೂಪಮೇವ ತಸ್ಯ ಚ ವಿಯೋಗೆ ಜೀವಸ್ವರೂಪಸ್ಯ ಅನವಸ್ಥಾನಾಪತ್ತೇ. ಅಂಥ ಜೀವ, ಅಂಥ ಪರಮಾತ್ಮ ಒಂದು ವೇಳೆ ನಮ್ಮ ಹೃದಯದಲ್ಲಿ ಇದ್ದಿಲ್ಲದೆ ಹೋಗಿದ್ರೆ ಆವಾಗ ನಮ್ಮ ಅಸ್ತಿತ್ವಕ್ಕೆ ಭಂಗ ಬರ್ತಿತ್ತು, ನಾವೇ ಇಲ್ಲದಂತ ಆಗಿಬಿಡ್ತಿದ್ದೆವು. ಹೀಗೆ ಎಲ್ಲ ಕಡೆ ಅವನಿದ್ದಾನೆ ಅಂತ ಅದರ ತಾತ್ಪರ್ಯ. ಆ ಪರಮಾತ್ಮನೇ ಈ ರಘುಗಣ ರಾಜನ ಪಲ್ಲಕ್ಕಿಯನ್ನು ಹೊತ್ತಿದ್ದಾನೆ, ಅದು ಅವನ ತಾತ್ಪರ್ಯ. ಜೀವಬಿಂಬ ರೂಪೇ ಪರಮಾತ್ಮನ್ಯೇವ ಶಿಬಿಕಾ ಭರ್ತೃತ್ವಾದಿಕಂ ಸುಯೋಗಂ ಇತಿ ಸ್ವಪ್ರಯುಕ್ತ ವಾಕ್ಯಾಭಿಪ್ರಾಯ ಉದ್ಘಾಟನೆಯ ರಾಜ್ಞ ಬಿಂಬಾವಸ್ಥಾನಂ ಕಥಂ. ಹೊತ್ತಿರುವವನು ಅವನೇ, ಎಲ್ಲ ಕಡೆ ಇರುವವನು ಅವನೇ ಅಂದಮೇಲೆ ಅವನೇ ಇದನ್ನೆಲ್ಲ ಮಾಡ್ತಿರ್ತಾನೆ, ನಾವೇನು ಮಾಡಬಲ್ಲೆವು? ಆದ್ರಿಂದಲೇ ನಾನೇನು ಮಾಡಿಲ್ಲ, ನಾನು ಅವಧೂತನಾದ ನಾನು ಜಡಭರತ ಎಂಬ ಜೀವ ಇದನ್ನು ಹೊತ್ತಿಲ್ಲ. ಇಷ್ಟೆಲ್ಲ ಹೇಳಿದಾಗ ಅವನಿಗೆ ರಾಜನಿಗೆ ಮೊದಲು ತಿಳಿದೇ ಹೋದ್ರೂ ಕೂಡ ಕ್ರಮವಾಗಿ ಆ ಜೀವನ ಜ್ಞಾನ ಬರುವಂತಾಯ್ತು. ಅವನಿಗೆ ಹಾಸ್ಯ ಮಾಡಿದ್ದ ರಘುಗಣ ರಾಜ, ನೀನು ಈ ಭಾರವಾದ ಪಲ್ಲಕ್ಕಿಯನ್ನು ಹೊತ್ತು ಬಹಳ ಶ್ರಮ ಪಟ್ಟಿದ್ದಿ, ಬಹಳ ದೂರ ನಡೆದಿದ್ದಿ ಅಂತ ಹೀಗೆಲ್ಲ ಅವನನ್ನು ವ್ಯಂಗ್ಯ ಮಾಡಿದ್ದ. ಆವಾಗ ನಾನು ಹೊತ್ತೇ ಇಲ್ಲ, ಅದನ್ನು ಮಾಡಿರುವುದೆಲ್ಲವೂ ಕೂಡ ಬಿಂಬರೂಪನಾದ ಭಗವಂತನೇ, ನಾನು ಮಾಡ್ತಾನೇ ಇಲ್ಲ ಅಂತ ಇವನ ಅರ್ಥ ಹೇಳಿದ್ದು. ಆ ಜಡಭರತ ಉತ್ತರ ಹೇಳಿದ್ದು ಇದಕ್ಕಾಗಿ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಇದು ಜಾಗೃತ ಅವಸ್ಥೆ ಅವನಿಗೆ. ಆ ಜಾಗೃತ ಅವಸ್ಥೆಯಲ್ಲಿ ಕೂಡ ಭಗವಂತನ ನೆನಪಾಗಿತ್ತಲ್ಲ, ಅದನ್ನು ಅವನೇ ಮಾಡ್ತಿದ್ದಾನೆ. ಅವನು ಮಾಡ್ತಿರೋದ್ರಿಂದ, ಅವನು ಪಲ್ಲಕ್ಕಿ ಹೊತ್ತದ್ರಿಂದ ಈ ಪಲ್ಲಕ್ಕಿ ನಡೆದಿದೆ ಅಂತ ಅದಕ್ಕೆ ಅವನು ಹೇಳ್ತಿರೋದು. ಅಲ್ಲಿ ಅಯ್ಯೋ ಅಣ್ಣ ಅಂತಿದೆ, ಅಣ್ಣ ಅಂದ್ರೆ ಹಿ ಭ್ರಾತಃ ಅಂತ ಹೀಗೆ ಮೂಲ ಭಾಗವತದಲ್ಲಿ ವಾಕ್ಯ ಇದೆ. ಅಹೋ ಕಷ್ಟಂ ಭ್ರಾತಃ ವ್ಯಕ್ತಂ ಉರು ಪರಿಶ್ರಾಂತಃ ದೀರ್ಘಮಧ್ವಾನಂ ಏಕಏವ ಊಹಿಮಾನ್ ಅಂತ ಹೀಗಲ್ಲಿ ಮಾತಿರೋದು. ಅದರಿಂದ ಭ್ರಾತಃ ಅಂದ್ರೆ ಸಹೋದರ ಅಂತ ಆಗ್ಬೋದು. ಅಣ್ಣ ಅಂತ ಅರ್ಥ ಆಗಬಾರ್ದಂತೇನಿಲ್ಲ, ಆದರೆ ಅಣ್ಣ ಅನ್ನುವ ಅರ್ಥವೇ ಅದಕ್ಕೆ ಕಡ್ಡಾಯ ಏನಲ್ಲ, ಅದೊಂದು ಸ್ವಲ್ಪ ಗಮನ ಇರಬೇಕಷ್ಟೆ. ಹೀಗೆ ಅವನು ಹೇಳಿದ್ದಕ್ಕೆ ಇವನು ಉತ್ತರ ಕೊಟ್ಟಿದ್ದ. ನಾನೇನು ಹೊತ್ತಿದ್ದೀನಿ, ನನ್ನೊಳಗಿರುವಂಥ ಭಗವಂತ ಹೊತ್ತಿದ್ದಾನಷ್ಟೆ, ನಾನು ಹೊತ್ತೇ ಇಲ್ಲ ಅಂತ ಈ ಜಡಭರತ ಹೇಳುವುದು ಆ ಕಾರಣಕ್ಕಾಗಿ. ಈ ಭಗವಂತ ಒಳಗಿದ್ದಾನೆ, ಅಂಗುಷ್ಟ ಪ್ರಮಾಣನಾಗಿದ್ದಾನೆ. ಅವನು ಒಳಗಿದ್ದಾನೋ ಹೊರಗಿದ್ದಾನೋ ಆ ಬಿಂಬ ಪ್ರಶ್ನೆ ರಾಜಂದು. ಅವನು ಒಳಗಿದ್ದಾನೆ ಅಂದಮೇಲೆ ಅವನು ಪಲ್ಲಕ್ಕಿ ಹೊತ್ತಿಲ್ಲ. ಒಳಗಿದ್ದವನು ಹೊರಗಿರುವಂತಹ ಪಲ್ಲಕ್ಕಿಯನ್ನು ಹೊರುವುದು ಹೇಗೆ? ಪಲ್ಲಕ್ಕಿ ಹೊರಗಿರುವುದು ಸ್ಪಷ್ಟ, ಬಿಂಬ ಒಳಗಿದ್ದಾನೆ ಅಂದಮೇಲೆ ಅವನು ಈ ಪಲ್ಲಕ್ಕಿಯನ್ನು ಹೊತ್ತಾನೆ ಹೇಗೆ? ಇನ್ನು ಆ ಬಿಂಬನಾದ ಭಗವಂತ ಹೊರಗಿದ್ದಾನೆ ಅಂತ ಆದ್ಮೇಲೆ ಸರಿ, ಅವನು ಹೊತ್ತಿರುವುದು ಕಾಣಿಸ್ತಿಲ್ಲಲ್ಲ, ನೀನೇ ಹೊತ್ತಿರುವುದು ಕಾಣಿಸ್ತಿದೆಯಲ್ಲ. ಪಲ್ಲಕ್ಕಿ ಇರುವುದು ನಿನ್ನ ಹೆಗಲ ಮೇಲೆ, ಭಗವಂತನ ಹೆಗಲ ಮೇಲೆ ಇಲ್ಲ. ಆದ್ರಿಂದ ಇದು ಬಹಳ ವಿಚಿತ್ರವಾಗಿದೆ, ಅದನ್ನ ವಿವರಿಸು ನನಗೆ ಅಂತ ಅವನು ಕೇಳ್ತಿರೋದು. ನ ಅಂತರಂ ನ ಬಹಿಹಿ. ಅದಕ್ಕೆ ಜಡಭರತ ಉತ್ತರ ಕೊಟ್ಟದ್ದು ಈ ಥರ: ಅನಂತರಂ ನ ಬಹಿಹಿ ಬ್ರಹ್ಮ ಸತ್ಯಂ. ಅವನು
ಕೇವಲ ಒಳಗೆ ಮಾತ್ರ ಇದ್ದಾನೆ ಅಂತ ತಿಳ್ಕೊಬೇಡ, ಹೊರಗೆ ಮಾತ್ರ ಇದ್ದಾನೆ ಅಂತ ತಿಳ್ಕೊಬೇಡ. ಜೀವ ಸ್ವರೂಪವನ್ನೆಲ್ಲ ಅವನು ವ್ಯಾಪಿಸಿದ್ದಾನೆ ಅಂತ ತಿಳ್ಕೊ. ಹಾಗಾದ್ರೆ ಅವನು ಒಳಗಿದ್ದ ಮೇಲೆ ಈ ಹೊರಗಿರುವ ಪಲ್ಲಕ್ಕಿಯನ್ನು ಹೇಗೆ ಹೊರ್ತಾನೆ ಅಂದ್ರೆ ಅದು ಅವನು ಲೀಲ. ಹೊತ್ತಿರುವುದು ಒಳಗಿರುವ ರೂಪವೋ ಹೊರಗಿರುವ ರೂಪವೋ ಅಂತ ಏನಾದರೂ ನಮಗೆ ಜಿಜ್ಞಾಸೆ ಬಂದರೆ, ಒಳಗಿರುವ ರೂಪವೂ ಹೊರಗಿರುವ ಒಂದು ಈ ಪಲ್ಲಕ್ಕಿಯನ್ನು ಹೊರಬಹುದು ಖಂಡಿತವಾಗಿಯೂ. ಮತ್ತೆ ಅವನು ಹೊರಗಿದ್ದರೂ ಕೂಡ ಈ ಪಲ್ಲಕ್ಕಿಯನ್ನು ಅವನು ಖಂಡಿತವಾಗಿಯೂ ಹೊರಬಹುದು. ಯಾಕೆ? ನಮಗೆ ಕಾಣಿಸದೇ ಇರಬಹುದು. ಭಗವಂತ ಪಲ್ಲಕ್ಕಿಯನ್ನು ಹೊತ್ತಿರೋದು ನಮ್ಗೆ ಕಾಣಿಸದೇ ಇರಬಹುದು. ಭಗವಂತ ಜಗತ್ತನ್ನು ಸೃಷ್ಟಿಸಿರುವುದು, ಪಾಲಿಸ್ತಾ ಇರುವುದು ನಮಗೇನು ಕಾಣಿಸ್ತದೇನು? ಕಾಣಿಸ್ತಿಲ್ಲ. ಹಾಗೆ ಪಲ್ಲಕ್ಕಿಯನ್ನು ಹೊರುವುದು ಕೂಡ ಕಾಣಿಸೋದಿಲ್ಲ ಅಷ್ಟೇ. ನಮಗೆ ಕಾಣಿಸ್ತಾ ಇಲ್ಲ ಅಂತ ಮಾತ್ರಕ್ಕೆ ಅದನ್ನು ಅಲ್ಲಗಳೆಯೋದು ಹೇಗೆ? ಅಲ್ಲಿ ಇಲ್ಲದೇ ಇರುವ ವಿಷ್ಣು ತೀರ್ಥರು ವಾಕ್ಯದಿಂದ ಸ್ಪಷ್ಟವಾಗಿ ಹೇಳದೇ ಇರುವ ಒಂದೆರಡು ಮಾತುಗಳನ್ನು ನಾನು ಹೇಳುವ ಪ್ರಯತ್ನ ಮಾಡಿದೆ ಅಷ್ಟೆ. ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ ಅದನ್ನು ಹೇಳಿದೆ ಅಷ್ಟೆ. ಹೀಗೆ ಅವಸ್ಥಾತ್ರಯದಲ್ಲಿಯೂ ಕೂಡ ಜೀವ ಏನೇನು ಅನುಭವಿಸ್ತಾ ಇದ್ದಾನೆ ಅದನ್ನೆಲ್ಲ ಬಿಂಬನೂ ಅನುಭವಿಸ್ತಾನೆ ಅಂದರೆ ಹಾಗಾದರೆ ಜೀವನಂತೆ ಅವನು ಕೂಡ ಬದ್ಧನ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ಜ್ಞಾನಂ ವಿಶುದ್ಧಂ, ಅವನು ವಿಶುದ್ಧನಾಗಿದ್ದಾನೆ, ಬಂಧರಹಿತನಾಗಿದ್ದಾನೆ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾನೆ. ಅವನಿಗೇನು ಇದನ್ನೆಲ್ಲ ಮಾಡುವ ಅನಿವಾರ್ಯತೆ ಏನೂ ಇಲ್ಲ. ಆದರೆ ಜೀವನ ಮೇಲಿನ ಕೃಪೆಯಿಂದ ಇಷ್ಟನ್ನೆಲ್ಲ ಮಾಡಿಸ್ತಾನಷ್ಟೇ. ಅವನು ಮಾಡದೆ ಹೋದರೆ, ಭಗವಂತ ಮಾಡದೆ ಹೋದರೆ ಜೀವ ಏನು ಮಾಡ್ಯಾನ? ಅವನಿಗೆ ಕನಸು ಬೀಳುವುದು ಸಾಧ್ಯ ಇಲ್ಲ, ಮಲಗುವುದು ಸಾಧ್ಯ ಇಲ್ಲ, ಎಚ್ಚರದ ಅವಸ್ಥೆಯಲ್ಲಿ ಏನೇನೋ ಅವನಿಗೆ ಕಾಣುವುದು ಸಾಧ್ಯ ಇಲ್ಲ. ಹೀಗೆ ಅವನದೆಲ್ಲವೂ ಅಸ್ತವ್ಯಸ್ತ ಆಗಿ ಹೋಗ್ತಿತ್ತು. ಆದ್ರಿಂದ ಭಗವಂತ ತಾನು ಒಳಗಿದ್ದು ಇದನ್ನೆಲ್ಲ ಮಾಡಿಸ್ತಿರುವುದರಿಂದ ಜೀವನ ಕೆಲಸ ನಡೆದಿದೆ. ಇಷ್ಟಾದರೂ ಕೂಡ ಒಳಗಿದ್ದಾನ ಹೌದು, ಆದರೆ ಜೀವ ಯಾವ ದೃಷ್ಟಿಯಿಂದೋ ಆ ಭಗವಂತನಿಗೆ ಸಮಾನ ಅಲ್ಲ. ಆ ಭಗವಂತ ಏಕ, ಅವನೊಬ್ಬನೇ ಅಂತ ವಿಶಿಷ್ಟವಾದ ವ್ಯಕ್ತಿತ್ವ ಇದ್ದವನು ಅಂತ ಪರಮಾರ್ಥ ಏಕ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿಗೆ 221ನೇ ಶ್ಲೋಕದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.